ಮೈಸೂರು ನಗರದ ಮಾಜಿ ಮೇಯರ್ಸ್ಗಳು, ಮಾಜಿ ಕಾರ್ಪೊರೇಟರ್ಸ್ಗಳು, ಸಂಘ ಸಂಸ್ಥೆಯವರು, ಅನೇಕ ತನ್ವೀರ್ ಸೇಠ್ ಅಭಿಮಾನಿಗಳು ಪೊಲೀಸ್ ಕಮಿಷನರ್ ಆಫೀಸ್ ಬಂದು ಪೊಲೀಸ್ ಕಮಿಷನರ್ ಭೇಟಿ ಮಾಡಿದ್ದೀವಿ. ಇದಕ್ಕೆ ಕಾರಣ ಆದ್ರೂ ಇಷ್ಟೇ, 2-3 ದಿವಸದ ಹಿಂದೆ ಪುನೀತ್ ಅನ್ನೋ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳಿಕೆ ಕೊಟ್ಟವನೆ. ಹೇಳಿಕೆ ಏನಂದ್ರೆ, NR ಕ್ಷೇತ್ರದಲ್ಲಿ ಗೋ ಹತ್ಯೆ ನಡೀತಾ ಇದೆ, ಕಸಾಯಿಖಾನೆಗಳು ನಡೀತಾ ಇದೆ. ಆ ಗೋ ಹತ್ಯೆಗಳಿಗೆ, ಆ ಕಸಾಯಿಖಾನೆಗಳಿಗೆ ಕಾರಣ ತನ್ವೀರ್ ಸೇಠೆ ಅಂತ. ಅದರ ಜೊತೆಯಲ್ಲಿ ಇನ್ನು ಮುಂದೆ ಹೋಗಿ ಕಸಾಯಿಖಾನೆ ಪೊಲೀಸ್ ಅಧಿಕಾರಿಗಳು ಮುಚ್ಚಕ್ಕೆ ಹೋದಾಗ ಅವ್ರನ್ನ ಬೆದರಿಕೆ ಹಾಕೋರೆ, ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ, ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ, ಹಾಗೀಗಂತ ಹೇಳೋರೆ. ಅಂದಂಗೆ ನಾನು ನೋಡ್ದಂಗೆ ತನ್ವೀರ್ ಸೇಠ್ ಅವರು ಇಡೀ ಲೈಫಲ್ಲಿ ಕಾನೂನು ಬಿಟ್ಟು ಹೋಗಿರೋದು ಮನುಷ್ಯನೇ ಅಲ್ಲ. ಕಾನೂನಿಗೆ ಗೌರವ ಕೊಟ್ಕೊಂಡು ಅವ್ರು ಬಂದಿರೋರು. ಅಂಥವ್ರು ಈ ಮಾತು ಹೇಳಕ್ ಸಾಧ್ಯನೇ ಇಲ್ಲ. ಇವ್ರು ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದಾನೆ, ಪುನೀತ್ ಅವನು ಇನ್ಸ್ಪೆಕ್ಟರ್ ಬಿಡಿ, ಕಾನ್ಸ್ಟೇಬಲ್ ಕರೆದಿವರು ಈ ಮಾತು ಹೇಳಿರಲ್ಲ. ನಮ್ಮ ಇವತ್ತು ಡಿಮ್ಯಾಂಡ್ ಏನಂದ್ರೆ, ಪುನೀತ್ ಅವರೇ ತಮ್ಗೆ ಯಾವ ಇನ್ಸ್ಪೆಕ್ಟರ್ ಹೇಳೋನೆ ಈ ತರ ಹೇಳೋರಂತ, ಅವನ ಹೆಸರು ಸ್ಪಷ್ಟಪಡಿಸಿ, ಯಾರು ಅಂತ ಸ್ಪಷ್ಟಪಡಿಸಿ. ಇಲ್ಲ ಆ ಇನ್ಸ್ಪೆಕ್ಟರ್ ಬಂದು ಹೇಳಲಿ, ನನ್ಗೆ ಈ ತರ ಹೇಳಿದ್ರು, ಮುಚ್ಚಬೇಡಿ ಅಂತ ಹೇಳೋರೆ ಅಂತ. ಆಗ ನಾವು ಪುನೀತ್ಗೆ ನಾವು ತಲೆಬಾಗಿ ಒಪ್ಕೋತೀವಿ, ನೀನು ಹೇಳ್ತಾರೆ ಸರಿಯಪ್ಪ, ಇವ್ರು ಮಾಡಿರೋದು ತಪ್ಪು ಅಂತ. ಆದರೆ ಇದು ಹೇಳ್ದೆ ಸುಳ್ಳು ಹೇಳಿಕೆಗಳು ಕೊಟ್ಟು ಮೈಕ್ ಇದೆ ಮುಂದೆ ಅಂದ ತಕ್ಷಣ ಸಾರ್ವಜನಿಕರನ್ನ ಒಂದು ಪ್ರಚೋದನೆ ಕೊಡುವ ಒಂದು ಕಾರ್ಯ ಮಾಡಿ ಈ ಶಾಂತಿ ಭಂಗ ಮಾಡುವ ಕೆಲಸ ಏನು ಮಾಡ್ತಾ ಇದ್ದಾರೋ ಅದು ತಪ್ಪು ಅಂತ ಹೇಳಕ್ ಇಷ್ಟಪಟ್ಟಿದ್ದೀವಿ. ಈ ವಿಚಾರದಲ್ಲಿ ಪೊಲೀಸ್ ಕಮಿಷನರ್ ಹತ್ರ ಬಂದು ನಾವು ಕಾನೂನು ರೀತಿಯಲ್ಲಿ ತನಿಖೆ ಮಾಡಿ ತಪ್ಪಾಗಿದ್ರೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ ಅಂತ ಆಗ್ರಹ ಮಾಡಿದ್ದೀವಿ. ಆ ಸಂಭಾಷಣೆ ಮಾಡಿರೋದು ಏನು ಮಾಡಿ ನಾನಂತೂ ಕೇಳ್ಕೊಂಡಿಲ್ಲ, ಅದು ಮಾಡಿದ್ರೆ ತಪ್ಪಾಗಿರ್ತದೆ. ಆದರೆ ಆ ಥರ ಮಾಡಿದ್ರು ಕೂಡ ಇವರು ಪೊಲೀಸ್ ಈಗ ನಾವು ಹೆಂಗ್ ಬಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆ ರೀತಿ ಸಂಬಂಧಪಟ್ಟ ಠಾಣೆಗೂ ಪೊಲೀಸ್ ಆಯುಕ್ತರನ್ನ ಬಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ನಿಜಕ್ಕೂ ಇವರು ಸಮಾಜದಲ್ಲಿ ಕಾಪಾಡ್ತಾ ಇದೀವಿ, ನಾವು ಮಾರಲ್ ಪೊಲೀಸಿಂಗ್ ಮಾಡ್ತಾ ಇದೀವಿ, ಕಾನೂನು ಚೌಕಟ್ಟಲ್ಲಿ ಸರಿಗಿದ್ದೀವಿ ಅಂದಾದ್ರೆ ಬಂದು ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಅದ್ರ ಮೇಲೆ ಪೊಲೀಸ್ ಕಮಿಷನರ್ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ರಮ ತಗೋತಾ ಇದ್ರು. ಅದ್ ಬಿಟ್ಟು ಬಂದು ಯಾರ್ದೋ ವ್ಯಕ್ತಿ ಮೇಲೆ ಹೋಗ್ಲಿ, ಯಾರು ಹೇಳೋನು ಅವನ ಬಗ್ಗೆ ಮಾತಾಡ್ಬೇಕಲ್ಲ. ತನ್ವೀರ್ ಸೇಠ್ ಹೇಳೋರಾ ಸಂಭಾಷಣೆಯಲ್ಲಿ, ತನ್ವೀರ್ ಸೇಠ್ ಮಾತಾಡೋರಾ, ಮತ್ತೆ ಯಾರೋ ಹೇಳಿರೋದಕ್ಕೆ ಬಂದು ಯಾರಿಗೋ ಮಾತಾಡ್ಬಿಟ್ಟು ಇಡೀ ಸಮಾಜ NR ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲಾ ಜಾತಿ ಜನಾಂಗದವರು ಇದ್ದಾರೆ, ಅವ್ರೆಲ್ಲಾರನ್ನು ಜೊತೆಲಿ ತಗೊಂಡು ನಡೀತಾ ಇದ್ದೀವಿ. ಇವತ್ತು ಬಂದು ಈ ರೀತಿ ಹೇಳಿಕೆ ಕೊಟ್ಬಿಟ್ಟು ಸುಳ್ಳು ಹೇಳಿಕೆ ಕೊಟ್ಟು ಗೊಂದಲ ಸೃಷ್ಟಿ ಮಾಡಿದ್ರೆ ತಪ್ಪಾಗ್ತದೆ. ನಾನು ಪುನೀತ್ ಅವ್ರನ್ನ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಪುನೀತ್ ಅವರೇ ಇದು ಸತ್ಯ ಇದ್ರೆ ಸಾಬೀತುಪಡಿಸಿ, ನಾನು ಹೇಳಿರೋದು ಸತ್ಯಪ್ಪ ಅಂತ ಒಪ್ಕೋತೀವಿ ನಾವು. ಸತ್ಯ ಇಲ್ಲದಿದ್ರೆ ದಯವಿಟ್ಟು ಇಂಥ ಮುಂದಿನ ದಿನಗಳಲ್ಲಿ ಇಂಥ ಹೇಳಿಕೆಗಳು ಕೊಟ್ಟು ಸಮಾಜದಲ್ಲಿ ಶಾಂತಿ ಇರುವ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಕ್ ಹೋಗ್ಬೇಡಿ. ಇದರ ಬದಲಿ ನಾನು ಒಂದು ಸಲಹೆ ಕೊಡ್ತೀನಿ ಅವ್ರಿಗೆ, ನಾವು ಈಗಾಗಲೇ ಗೋಮಾತೆಗೆ ನಾವು ನ್ಯಾಷನಲ್ ಅನಿಮಲ್ ಅಂತ ಸ್ಟೇಟಸ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇಡೀ ದೇಶದಲ್ಲಿ ನಮ್ಮ ದೊಡ್ಡ ದೊಡ್ಡ ಗುರುಗಳು ಡಿಮ್ಯಾಂಡ್ ಮಾಡೋರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರನೇ ಇರೋದು, ನರೇಂದ್ರ ಮೋದಿನೇ ಪ್ರಧಾನಮಂತ್ರಿ ಆಗಿರೋದು. ಅಟ್ಲೀಸ್ಟ್ ಬಿಜೆಪಿ ಕಚೇರಿಗಳ ಹತ್ರ ಮುಂದೆ ಹೋಗಿ ಈ ತರ ಧರಣಿ ಮಾಡಿ, ನೀವು ಅನುಕೂಲ ಆಗ್ತದೆ. ಬಿಜೆಪಿ ಲೀಡರ್ಸ್ ಹತ್ರ ಹೋಗಿ ಕೇಳ್ಕೊಳ್ಳಿ, ಅಥವಾ ಕೇಂದ್ರ ಸರ್ಕಾರ ಹತ್ರ ಹೋಗಿ ಕೇಳ್ಕೊಂಡು ಈ ಸ್ಟೇಟಸ್ ತನ್ನಿ, ಇಡೀ ಸಮಾಜಕ್ಕೂ ಶಾಂತಿ ಸಿಗ್ತದೆ, ನಮಗೂ ಮುಕ್ತಿ ಸಿಗ್ತದೆ. ಇದರಿಂದ ಈ ಪದೇ ಆಗೋದ್ ಗೊಂದಲದಿಂದ ಸ್ಪಷ್ಟವಾಗಿ ಹೇಳ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಪೊಲೀಸ್ ಕಮಿಷನರ್ ನಾನು ಕಾನೂನು ರೀತಿಯಲ್ಲಿ ಕ್ರಮ ತಗೋತೀನಿ ಅಂತ ಹೇಳವ್ರೆ.